ನಮಸ್ಕಾರ. ಇಲ್ಲಿ ಕಾಣ್ತಾ ಇರೋದು ಹಿಂಡಿದ ಲಿಂಬೆ ಕಡಿನ ಉಪಯೋಗಿಸಿ ಮಾಡಿರುವ ತಂಬಳಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ಮಲೆನಾಡಲ್ಲಿ ಪ್ರತಿದಿನ ಏನಾದರೂ ಒಂದು ತಂಬಳಿ ಬೇಕೇ ಬೇಕು. ಹಿಂಡಿದ ಲಿಂಬೆ ಕಡಿಯಿಂದ ಗೊಜ್ಜು ಹಾಗೆ ಉಪ್ಪಿನಕಾಯಿ ಮಾಡಿದ ವಿಡಿಯೋನ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ನೀವು ಗಮನಿಸಿ. ಒಂದು ಬೌಲು ಕಾಯಿ ಹೂವು ಇಟ್ಕೊಂಡಿದ್ದೀನಿ. ಹಿಂಡಿದ ಒಂದು ಲಿಂಬೆ ಕಡಿ ಇದೆ. ಇದು 4 ಜನಿಗಾಗಷ್ಟು ತಂಬಳಿ ಮಾಡ್ಬೋದು. ಹಾಗೆ 4 ಜೀರಿಗೆ ಮೆಣಸು ಇಟ್ಕೊಂಡಿದ್ದೀನಿ, ನೀವು ಹಸಿಮೆಣಸು ಹಾಕ್ಬೋದು. ಒಂದು ಬೌಲು ಹುಳಿ ಮತ್ತು ಸಿಹಿ ಮಿಶ್ರಿತವಾಗಿರೋ ಮೊಸರು ಇಟ್ಕೊಂಡಿದ್ದೀನಿ. ಹಿಂಡಿದ ಲಿಂಬೆ ಕಡಿನ ನಾನೀಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನು ಹುರಿಯೋಕ್ಕೆ ರೆಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 1 ಸ್ಪೂನು ತುಪ್ಪ ಹಾಕಿದ್ದೀನಿ. ಈಗ ಜೀರಿಗೆ ಹಾಕೋಣ. ಹಾಗೆ ಜೀರಿಗೆ ಮೆಣಸು ಹಾಕ್ತೀನಿ. ನೀವು ಇಲ್ಲಿ ಬೇಕಾದರೆ ಹಸಿಮೆಣಸು ಹಾಕ್ಬೋದು. ಸ್ವಲ್ಪ ಫ್ರೈ ಮಾಡೋಣ. ಈಗ ಹೆಚ್ಚಿರುವ ಲಿಂಬೆ ಕಡಿ ಹೋಳುಗಳನ್ನು ಹಾಕಿ ಸಣ್ಣ ಉರಿಲಿ ಸ್ವಲ್ಪ ಕೆಂಪಗಾಗೋವರೆಗೆ ಹುರಿಬೇಕು. ನೋಡಿ, ಈಗ ಹುರಿದಾಯಿತು. ಗ್ಯಾಸ್ ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗಲಿ. ಮಿಕ್ಸಿ ಜಾರಿಗೆ ಕಾಯಿ ಹೂವು ಹಾಕಿಟ್ಕೊಂಡಿದ್ದೀನಿ. ಹಾಗೆ ಹುರಿದಿರುವ ಲಿಂಬೆ ಕಡಿ ಹೋಳುಗಳನ್ನು ಹಾಕಿದ್ದೀನಿ. ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ರುಬ್ಬಿದ ಮಿಶ್ರಣ ರೆಡಿಯಾಗಿದೆ. ಅರ್ಧ ಲೋಟದಷ್ಟು ಮತ್ತೆ ನೀರು ಸೇರಿಸೋಣ. ರೆಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ರುಬ್ಬಿರುವ ಮಿಶ್ರಣವನ್ನು ಹಾಕೋಣ. ಸೋಸಿದ ಮಿಶ್ರಣಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕಿ ಮತ್ತೆ ಗಟ್ಟಿಯಾಗಿ ಹಿಂಡೋಣ. ಗಟ್ಟಿಯಾಗಿ ಹಿಂಡಿದ ಜಗಟಿನ ಬಿಸಾಕೋಣ. ಸೋಸಿದ ಈ ಮಿಶ್ರಣಕ್ಕೆ ರುಚಿಗಾಗಷ್ಟು ಉಪ್ಪು ಹಾಕೋಣ. ಲಿಂಬೆ ಕಡಿ ಸ್ವಲ್ಪ ಒಗರು ಬರುತ್ತೆ ಲೈಟಾಗಿ, ಅದಕ್ಕೆ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಬೆಲ್ಲವನ್ನು ಸೇರಿಸ್ತೀನಿ. ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡೋಣ. ಇಲ್ಲಿ ಮೊಸರು ಸೇರಿಸೋಣ. ಮಜ್ಜಿಗೆ ಸೇರಿಸಿದ್ರೂ ಆಗುತ್ತೆ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 4 ಕರಿಬೇವಿನ ಹೆಸರು ಹಾಕಿದ್ದೀನಿ. ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. ಪರಿಮಳಕ್ಕೀಗ ಹಿಂಗೆ ಹಾಕಿದ್ದೀನಿ. 1/4 ಸ್ಪೂನು ಉದ್ದಿನಬೇಳೆ ಹಾಕೋಣ. ಹಾಗೆ ಸ್ವಲ್ಪ ಕೆಂಪಾಗೋವರೆಗೆ ಹುರಿಯೋಣ. ಈಗ ಸಾಸಿವೆ ಕಾಳು ಹಾಕೋಣ. ಸ್ವಲ್ಪ ಫ್ರೈ ಮಾಡೋಣ. ಒಗ್ಗರಣೆ ಫ್ರೈ ಆಯಿತು. ಗ್ಯಾಸ್ ಆಫ್ ಮಾಡೋಣ. ತಂಬಳಿಗೆ ಹಾಕೋಣ. ಒಗ್ಗರಣೆ ತಂಬಳಿಗೆ ಹಾಕಾಯಿತು. ರುಚಿಯಾದ ಲಿಂಬೆ ಕಡಿ ತಂಬಳಿ ರೆಡಿ ಆಯಿತು. ಒಂದು 10 ನಿಮಿಷ ಬಿಡಬೇಕು ಊಟ ಮಾಡಬೇಕಾದ್ರೆ. ನೋಡಿದ್ರಲ್ಲ ರುಚಿಯಾದ ಲಿಂಬೆ ಕಡಿ ತಂಬಳಿ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.